ಅಂತ ಡೇಟ್ ಬಂದಾಗ ಹೆಣ್ಮಕ್ಳು ಎಷ್ಟು ಒದ್ದಾಡ್ತಿರ್ತಾರೆ ಅಂತ ಅಲ್ವಾ. ಅದೆಲ್ಲ ಸ್ಟ್ರೆಸ್ಸು ಬರೀ ಹೆಣ್ಮಕ್ಳು ಅಂತಾನೆ ಅಲ್ಲ, ಗಂಡಸರಿಗೂ ಅಷ್ಟೇನೇನೆ. ಸೊ ಅಗತ್ಯಕ್ಕಿಂತ ಜಾಸ್ತಿ ಆಶಯಗಳನ್ನ ನಾವು ಬೆಳೆಸ್ಕೊಳ್ತಾ ಇರೋದ್ರಿಂದ ಏನಾಗ್ತದೆ, ನಮ್ಮ ಎಮೋಷನ್ಸ್ ಡಿಸ್ಟರ್ಬ್ ಆಗ್ತಾ ಇದೆ. ನೀವು ಟೆನ್ಷನ್ ಆದಾಗ, ನೀವು ಭಯದಲ್ಲಿ ಇದ್ದಾಗ, ನಿಮ್ಗೆ ಆತಂಕ ಇದ್ದಾಗ ಏನಾಗುತ್ತೆ, ನಮ್ಮ ದೇಹದಲ್ಲಿ ಕಾರ್ಟಿಸೋಲ್ ಅನ್ನುವಂಥ ಒಂದು ಹಾರ್ಮೋನ್ ಉತ್ಪತ್ತಿ ಆಗುತ್ತೆ. ಇದು ಕ್ಯಾನ್ಸರ್ ಅಂತ ಕಾಯಿಲೆಗಳಿಗೂ ಕಾರಣ ಆಗುತ್ತೆ. ನಾವು ಟೆನ್ಷನ್, ನೀವು ಹಳೆ ಕಾಲದಲ್ಲಿ ಮಾತು ಹೇಳಿದ್ದಾರೆ, ಚಿಂತೆಗೂ ಚಿತೆಗೂ 1-0 ವ್ಯತ್ಯಾಸ. ಚಿಂತೆ ಚಿತೆಗೆ ಏರ್ಸುತ್ತೆ, ಕೇಳಿದ್ದೀರಾ ಅಲ್ವಾ? ಅಂದ್ರೆ ಚಿಂತೆ ಚಿತೆಗೆ ಏರ್ಸುತ್ತೆ ಅಂತಂದ್ರೆ ಏನರ್ಥ ಅಲ್ವಾ? ತುಂಬಾ ಸ್ಟ್ರೆಸ್ ಮಾಡ್ಕೊಂಡ್ರೆ, ತುಂಬಾ ಚಿಂತೆ ಮಾಡಿದ್ರೆ, ತುಂಬಾ ಆಂಗ್ಸೈಟಿ, ಆತಂಕ, ಇವೆಲ್ಲನೂ ಕಾಯಿಲೆಗಳಿಗೆ ಕಾರಣ ಆಗುತ್ತೆ ಅಂತ ಹೇಳಿ. ಸೊ ಅದಕ್ಕೆ ಏನ್ ಮಾಡ್ಬೇಕು ನಾವು, ಆದಷ್ಟು ಇದ್ರ ಬಗ್ಗೆ ಜನರಿಗೆ ಎಲ್ರಿಗೂ ಗೊತ್ತಿದೆ, ಆದ್ರೆ ನಾವು ಹೋಗಿ ಹೇಳಿದಾಗ ಅದ್ರ ಬಗ್ಗೆ ಅರಿವು ಮೂಡಿಸ್ದಂಗಾಗತ್ತೆ. ನಮಗೆ ಸ್ವಲ್ಪ ನಮ್ಮ ಕಮಿಟ್ಮೆಂಟ್ಸ್, ನಮ್ಗೆ ಹಾಸಿಗೆ ಇದ್ದಷ್ಟು ಕಾಲ್ ಚಾಚು ಉದ್ದ ಮಾಡ್ಕೊಳ್ಳೋಣ, ಬಟ್ ಅದಕ್ಕೆ ನಮ್ಮ ಕೈ ಮೀರಿದಂಥ ಕಮಿಟ್ಮೆಂಟ್ಗಳನ್ನ ಮಾಡ್ಕೊಂಡ್ರೆ ಎಷ್ಟೋ ಜನ ಆತ್ಮಹತ್ಯೆ ಮಾಡ್ಕೊಂಡಿರೋರನ್ನು ಕೂಡ ನಾವು ನೋಡಿರ್ತೀವಿ, ಆಯ್ತಾ. ಅದಕ್ಕೆ ಯೋಗ ಮಾಡೋದಿರ್ಬೋದು, ಧ್ಯಾನ ಮಾಡೋದಿರ್ಬೋದು, ನಮ್ಗೆ ಇಷ್ಟ ಆಗಿರ್ತಕ್ಕಂಥ ಯಾವುದೋ ಒಂದು ಕ್ರಿಯೆಯಲ್ಲಿ ಪುಸ್ತಕ ಓದೋವಂಥದ್ದಿರ್ಬೋದು, ಅಥವಾ ಸಂಗೀತ ಕೇಳುವಂಥದ್ದಿರ್ಬೋದು, 4 ಒಳ್ಳೆ ಸ್ನೇಹಿತರ ಜೊತೆ ಸತ್ಸಂಗ, ದೇವಸ್ಥಾನದ ಪೂಜೆ, ಇವೆಲ್ಲನೂ ಕೂಡ ಏನಾಗುತ್ತೆ, ನಮ್ಮ ಭಾವನಾತ್ಮಕವಾಗಿರ್ತಕ್ಕಂಥ ಆರೋಗ್ಯನ ಚೆನ್ನಾಗಿ ಇಟ್ಕೊಳ್ಳೋದಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಇದರಿಂದ ಕಾಯಿಲೆಗಳಿಂದ ನಾವು ದೂರ ಇಡ್ಬೋದು. ಓಕೆ, 3ನೇದು ಏನಪ್ಪ ಅಂತಂದ್ರೆ ಎಕ್ಸರ್ಸೈಸ್. ಎಕ್ಸರ್ಸೈಸ್ ಅಂದ್ರೆ ವ್ಯಾಯಾಮ. ವ್ಯಾಯಾಮ ಅಂತಂದ್ರೆ ಏನು, ಯಾಕೆ ಮಾಡಬೇಕು ವ್ಯಾಯಾಮ? ಸುಮಾರು ಜನ ಹೇಳ್ತಾರೆ, ನಮಗೆ ಮನೆಯಲ್ಲೇ ಮಾಡೋಕ್ಕೆ ತುಂಬ ಕೆಲಸ ಇದೆ, ಓಡಾಟ ತುಂಬ ಜಾಸ್ತಿ ಇರುತ್ತೆ, ನಮಗೆ ವ್ಯಾಯಾಮ ಮಾಡೋಕ್ಕೆ ಪುರ್ಸೊತ್ತಿಲ್ಲ, ಈ ಥರದ್ದೆಲ್ಲ ಹೇಳಿದನ್ನು ಕೇಳಿದ್ದೀರಲ್ವ? ನಿಮ್ಮ ಮನೆ ಹೆಂಗಸರೇ ಇರ್ತಾರೆ, ನಿಮ್ಮ ಮನೆ ಮಕ್ಕಳೇ ಇರ್ತಾರೆ, ಆಯ್ತಾ. ಬಟ್ ಏನಾಗುತ್ತೆ, ವ್ಯಾಯಾಮ ಅನ್ನೋದು ಯಾಕೆ ಇವತ್ತಿನ ಡೇಟಿಗೆ ಇಂಪಾರ್ಟೆಂಟು ಅಂದರೆ, ನೋಡಿ, ಹಳೆ ಕಾಲದಲ್ಲಿ, ಅಪ್ಪ ಅವ್ರ ಕಾಲದಲ್ಲಿ ಓಡಾಡಬೇಕು ಅಂತಂದರೆ ಇಲ್ಲ ಎತ್ತಿನ ಗಾಡಿ, ಇಲ್ಲ ಸೈಕಲ್ಲು, ಇಲ್ಲ ನಿಮ್ಮ ಕಾಲೇ, ನಟರಾಜ ಸರ್ವಿಸ್, ಹೌದಾ. ಹೆಣ್ಮಕ್ಳಿಗೆ ಮನೆಯಲ್ಲಿ ಮಾಡೋದಕ್ಕೆ ಬಾವಿಯಿಂದ ನೀರು ಸೇದಬೇಕಿತ್ತು, ಎಷ್ಟೆಷ್ಟೋ ದೂರಗಳಲ್ಲಿ ಬುತ್ತಿ ಹೊತ್ಕೊಂಡು ಮನೇಲಿ 20 ಜನ 25 ಜನ ಇರ್ತಾ ಇದ್ರು, ಅವ್ರಿಗೆ ಅಡಿಗೆ ಮಾಡಬೇಕಿತ್ತು, ಮನೆ ಶುದ್ಧ ಮಾಡಬೇಕಿತ್ತು, ಇದೆಲ್ಲದ್ರಲ್ಲೂ ರಾಗಿ ಬೀಸಬೇಕಿತ್ತು, ಸಾಂಬಾರ್ ಪುಡಿ ಕುಟ್ಟಬೇಕಿತ್ತು. ಇವೆಲ್ಲದ್ರ ಮಧ್ಯದಲ್ಲಿ ಏನಾಗ್ತಾ ಇತ್ತು, ಆಟೋಮೆಟಿಕ್ ಆಗಿ ಅವ್ರಿಗೆ ದೇಹಕ್ಕೆ ಬೇಕಾಗಿರ್ತಕ್ಕಂಥ ವ್ಯಾಯಾಮ ಆಗ್ತಾ ಇತ್ತು. ಈಗ ನಾವು ಬೆಳಗ್ಗಿಂದ ಸಾಯಂಕಾಲದವರೆಗೂ ಬಿಸಿ ಇದ್ರೂ ಕೂಡ ಎಲ್ಲ ಒಂದು ಸ್ವಿಚ್ಚಲ್ಲಿ ಆಗ್ಬಿಡುತ್ತೆ. 2 ವೀಲರ್, ನಾವು ಇಲ್ಲಿಂದ ಮುಂದಿನ ಪಕ್ಕದ ರೋಡಿಗೆ ಹೋಗ್ಬೇಕು ಅಂತಂದ್ರೂ ಗಾಡಿ ಎತ್ಕೊಂಡು ಓಡಾಡ್ತೀವಿ, ನಡ್ಕೊಂಡು ಓಡಾಡಲ್ಲ ಅಲ್ವಾ. ಸೊ ಹಾಗಾಗಿ ಕೆಲಸ ಸುಲಭ ಆಗ್ತಾ ಇದೆ, ದೇಹಕ್ಕೆ ವ್ಯಾಯಾಮ ಕಡಿಮೆ ಆಗ್ತಾ ಇದೆ. ವ್ಯಾಯಾಮ ಕಡಿಮೆ ಆದಷ್ಟು ಏನಾಗುತ್ತೆ, ನಮ್ಮ ಮಾಂಸಖಂಡಗಳು ಸೋಮಾರಿಗಳಾಗ್ಬಿಡ್ತವೆ. ನಮ್ಮ ಮಾಂಸಖಂಡಗಳನ್ನ ಎಷ್ಟು ಚುರುಕಾಗಿಡ್ತೀವೋ ಅಷ್ಟು ಚುರುಕಾಗಿ ನಮ್ಮ ಮಾಂಸಖಂಡ ನೀವು ತಿಂದಿರ್ತಕ್ಕಂಥ ಆಹಾರನ ಶಕ್ತಿಯಾಗಿ ಮಾರ್ಪಾಡು ಮಾಡೋದಕ್ಕೆ ಕೆಲಸ ಮಾಡೋದು. ಏನಕ್ಕೆ ಬೇಕು ನಮಗೆ ಮಾಂಸಖಂಡ? ನಾವು ತಿಂದಿರ್ತಕ್ಕಂಥ ಆಹಾರ ಶಕ್ತಿಯಾಗಿ ಮಾರ್ಪಾಡಾಗಬೇಕು. ಬಟ್ ಈಗ ಏನಾಗ್ತಾ ಇದೆ, ನಮ್ಮ ಮಾಂಸಖಂಡಕ್ಕೆ ನಾವು ಅಷ್ಟೊಂದು ಕೆಲಸ ಕೊಡ್ತಾ ಇಲ್ಲ, ಹಾಗಾಗಿ ತಿಂದಿರೋ ಆಹಾರ ಎಲ್ಲ ಕೊಬ್ಬಾಗಿ ಶೇಖರಣೆ ಆಗ್ತಾ ಇದೆ. ಕೊಬ್ಬಾಗಿ ಶೇಖರಣೆ ಆಗಿ ಒಂದು ವಯಸ್ಸಾದ ಮೇಲೆ ತಗೋ ಹಾರ್ಟ್ ಅಟ್ಯಾಕ್ ಆಯಿತು, ಕೊಲೆಸ್ಟ್ರಾಲ್. ರಾಜಣ್ಣವ್ರು ಹೇಳ್ತಿದ್ರಲ್ಲ, ಇವತ್ತು ಯಾರನ್ನೋ ಆಸ್ಪತ್ರೆ ಕರ್ಕೊಂಡು ಹೋಗಿದ್ದಾರೆ, ಅವರಿಗೆ ಹಾರ್ಟ್ ಆಪರೇಷನ್ ಮಾಡಿಸ್ಬೇಕು ಅಂತ. ಏನಕ್ಕೆ ಜಾಸ್ತಿ ಆಗ್ತಾ ಇದೆ ಇವೆಲ್ಲನೂ ಅಂತಂದ್ರೆ, ದಟ್ ಈಸ್ ನಮ್ಮ ಮಾಂಸಖಂಡಗಳಿಗೆ ನಾವು ಹೆಚ್ಚು ಕೆಲಸನ ಕೊಡ್ತಾ ಇಲ್ಲ, ಮಾಡ್ತಾ ಇದೀವಿ, ಬಿಸಿ ಇದೀವಿ, ಓಡಾಡ್ತಾ ಇದೀವಿ, ಆದ್ರೆ ಇದರಿಂದ ನಮ್ಮ ಮಾಂಸಖಂಡ ಚುರುಕಾಗ್ತಾ ಇದೆಯಾ? ಇಲ್ಲ. ನಿಮ್ಮ ಮಾಂಸಖಂಡ ಚುರುಕಾಗ್ಲಿಲ್ಲ ಅಂತಂದ್ರೆ ನೀವು ತಿನ್ನಂತ ಆಹಾರ ಕೊಬ್ಬಾಗಿ ಪರಿವರ್ತನೆ ಆಗುತ್ತೆ. ಸೊ ಹಾಗಾಗಿ ವ್ಯಾಯಾಮ ಮಾಡೋದು ಕೂಡ ನೀವು ಆರೋಗ್ಯನ ಉಳಿಸ್ಕೊಳ್ಳೋದಕ್ಕೆ ತುಂಬಾನೇ ಇಂಪಾರ್ಟೆಂಟ್. ಕೆಡ್ಸ್ಕೊಂಡ್ಮೇಲೆ ತಲೆ ಕೆಡ್ಸ್ಕೊಳ್ಳೋದಲ್ಲ, ಮಾತ್ರೆ ನುಂಗೋದಲ್ಲ, ಚೆನ್ನಾಗಿರುವಾಗೆ ಉಳಿಸ್ಕೊಳ್ಳುವಂತ ಪ್ರಯತ್ನ ಮಾಡಬೇಕು. ನಿನ್ನ 4ನೇದು ತಗೊಳ್ಳೋದಾದ್ರೆ ದಟ್ ಈಸ್ ಯುವರ್ ಡಯಟ್. ಡಯಟ್ ಅಂದ್ರೆ ಏನು? ಆಹಾರ. ನೀವು ತಿನ್ನುವಂತ ಆಹಾರ ಶುದ್ಧವಾಗಿರ್ಬೇಕು. ಸೊ ಆಹಾರ ಶುದ್ಧವಾಗಿರ್ಬೇಕು ಅಂತಂದ್ರೆ ಏನು? ನಮಗೆ ಗೊತ್ತಿರ್ಬೇಕು ನಾವು ಏನು ತಿಂತಾ ಇದೀವಿ. ನಮ್ಗೆ ಸರ್ ಹೇಳ್ತಾ ಇದ್ರು ನೋಡಿ, ಅದೊಂದು ಅವೇರ್ನೆಸ್. ಫೇಸ್ಬುಕ್ ಅಲ್ಲಿ ಏನಾದ್ರೂ ನೋಡ್ಬೋದಾಗಿತ್ತು ಅವರು, ಆದ್ರೆ ಅವ್ರು ನೋಡಿದ್ರು ಎಣ್ಣೆಯಲ್ಲಿ ಎಷ್ಟು ಕಲಬೆರಕೆ ಆಗ್ತಾ ಇದೆ ಅಂತ. ಇವತ್ತು ಅವ್ರಿಗೆ ಗೊತ್ತಾಯ್ತು. ಸೊ ಎಷ್ಟೋ ಜನಕ್ಕೆ ಗೊತ್ತೇ ಇಲ್ಲ. ಏನೋ 150 ಎಣ್ಣೆ ಅಂತಂದ್ರೆ ಕಡಿಮೆ ಬೆಲೆಗೆ ಸಿಗಬೇಕು, ಟಿವಿಲಿ ಅಡ್ವರ್ಟೈಸ್ಮೆಂಟ್ ಬರಬೇಕು. ಅದು ಬಿಟ್ರೆ ಅದ್ರ ಬಗ್ಗೆ ಗುಣಮಟ್ಟದ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದಕ್ಕೆ ಸುಮಾರು ಜನ ಹೋಗ್ತಾರೆ ಸರ್, ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದು. ಟಿವಿಯಲ್ಲಿ ಅದ್ರ ಹೆಸರು ಬರಬೇಕು, ರೇಟು ಕಡಿಮೆ ಇರಬೇಕು. ಇಷ್ಟೇ ನಮ್ಮ ಕನ್ಸನ್ನೇ ಹೊರತು ಅದು ಆರೋಗ್ಯಕ್ಕೆ ಒಳ್ಳೇದಾ ಕೆಟ್ಟದ್ದಾ? ಸರ್ ಹೇಳಿದ್ರಲ್ಲ, 3 kg ಬೀಜ ಹಾಕಿದ್ರೆ 1 kg ಎಣ್ಣೆ ಬರುತ್ತೆ, ನಮ್ಗಿಷ್ಟು ಕಡಿಮೆ ರೇಟಿಗೆ ಹೆಂಗೆ ಎಣ್ಣೆ ಕೊಡ್ತಾರೆ? ಈ ಥರದ್ದೆಲ್ಲ ಲಾಜಿಕ್ನ ಸುಮಾರಷ್ಟು ಜನ ಅಪ್ಲೈಯೇ ಮಾಡಲ್ಲ ಅಲ್ವಾ. ಎಲ್ಲೋ ಅಲ್ಲೊಬ್ರು ಇಲ್ಲೊಬ್ರು ಇರ್ತಾರೆ ಸರ್ ಅಂತವ್ರು, ಎಲ್ಲರೂ ಇರಲ್ಲ, ಯಾರು ಯೋಚನೆ ಮಾಡಲ್ಲ.
ಅಲ್ವಾ? ಸೊ ನಮ್ಮಲ್ಲಿ ಏನಾಗ್ತಾ ಇದೆ ಅಂತಂದ್ರೆ ಡಯೆಟ್ಗೆ ನಿಮ್ಗೆ ಹೆಲ್ಪ್ ಆಗೋಂಗೆ ಇಲ್ಲಿ ನೋಡಿ, ಇಲ್ಲಿ ಸುಮಾರಷ್ಟು ಆಹಾರ ಪದಾರ್ಥಗಳಿದಾವೆ. ಫಾರ್ ಎಕ್ಸಾಂಪಲ್ ಸುಮಾರಷ್ಟು ಜನಕ್ಕೆ ಕಾಫಿ ಟೀ ಕುಡಿಯುವಂತ ಅಭ್ಯಾಸ ಇರುತ್ತೆ, ಅಲ್ಲಿಂದ ತಗೊಳ್ಳೋಣ. ಕಾಫಿ ಟೀಯಲ್ಲಿ ಏನಾಗುತ್ತೆ, ಈಗ ಕಾಫಿಯಲ್ಲಿ ತಗೊಳ್ಳೋದಾದ್ರೆ ನೀವು ಕಾಫಿ ಪುಡಿ ಅಂಗಡಿಯಿಂದ ತರ್ತೀರಾ ಅಂತ ಇಟ್ಕೊಳ್ಳಿ. ಕಾಫಿ ಪುಡಿನ ಒಂದ್ಸತಿ ಓದಿ ನೋಡಿ ನಿಮಗೆ ಗೊತ್ತಾಗುತ್ತೆ. 70% ಕಾಫಿ ಇದ್ರೆ ಇನ್ನೊಂದು 30% ಅದರಲ್ಲಿ ಚಿಕೋರಿ ಇರುತ್ತೆ. ಹೌದಾ? ಚಿಕೋರಿನ ಬಳಸುವಂತ ಉದ್ದೇಶ ಏನು? ಸುಮಾರು ಜನಕ್ಕೆ ಗೊತ್ತಿರೋದು ಚಿಕೋರಿ ಹಾಕಿದ್ರೆ ಕಾಫಿ ರುಚಿಯಾಗಿರುತ್ತೆ. ಆದ್ರೆ ಚಿಕೋರಿನ ಬೆಳೆಸುವಂತ ಉದ್ದೇಶ ಏನಪ್ಪಾ ಅಂದ್ರೆ ಕಾಫಿ ಪುಡಿ ರೇಟನ್ನ ಕಡಿಮೆ ಮಾಡೋದು. ಯಾಕಂದ್ರೆ ಕಾಫಿ ಬೀಜದ ಕೆಜಿ ಕಾಫಿ ಬೀಜ ನಿಮ್ಗೆ 900ರಿಂದ 1000 ರೂಪಾಯಿ ಇದೆ. 1 kg ಕಾಫಿ ಬೀಜ ನೀವು ಕೂರ್ಗಲ್ಲಿ ಹೋಗಿ ಕೇಳಿ ನೋಡಿ, ಪ್ಯೂರ್ ಕಾಫಿ ಬೀಜ ನೀವು ರೋಸ್ಟೆಡ್ ಇಲ್ಲದೆ ಇರೋದು ತಗೊಂಡ್ ಬರ್ತೀರಾ ಅಂದ್ರೆ 900ರಿಂದ 1000 ರೂಪಾಯಿ ಕೆಜಿ ಕಾಫಿ ಬೀಜ ಇದೆ. 1000 ರೂಪಾಯಿ ಕೆಜಿ ಕಾಫಿ ಪುಡಿ ಕೊಟ್ಟು ಯಾರು ತಗೊಳ್ಳಲ್ಲ. ನಮ್ಗೆ 50 ಗ್ರಾಮ್ 50 ರೂಪಾಯಿಗೆ ಕಾಫಿ ಪುಡಿ ಬಂದ್ಬಿಡ್ಬೇಕು ಅಲ್ವಾ? ಸೊ ಆ ಕಡಿಮೆ ರೇಟ್ ಮಾಡೋದಕ್ಕೆ ಏನ್ ಮಾಡ್ತಾರೆ, ಅದ್ರ ಒಳಗಡೆ ಕಾಫಿ ತರಾನೇ ಕಾಣುವಂತ, ಕಾಫಿ ಹಾಗೆ ರುಚಿಸುವಂತ ಚಿಕೋರಿಯನ್ನ ಆಡ್ ಮಾಡ್ತಾರೆ. ಕಾಫಿ ತರಾನೇ ಕಾಣುತ್ತೆ, ಕಾಫಿ ಹಾಗೆ ರುಚಿಸುತ್ತೆ. ಆದ್ರೆ ಈ ಚಿಕೋರಿನೇ ಕಾಫಿಯಲ್ಲಿ ಕಲ್ಪ್ರಿಟ್. ಸುಮಾರು ಜನ ಏನ್ ಹೇಳ್ತಾರೆ, ಕಾಫಿ ಕುಡಿದ್ರೆ ನಿಮ್ಗೆ ಹೀಟ್ ಆಗುತ್ತೆ, ಗ್ಯಾಸ್ ಆಗುತ್ತೆ, ಕಾಫಿಯಲ್ಲಿ ಏನೇನೋ ಸೈಡ್ ಎಫೆಕ್ಟ್ ಆಗುತ್ತೆ ಅಂತೆಲ್ಲ ಹೇಳ್ತಾರಲ್ಲ. ಏನು ಬೇಡ, ಹಾಲು ಮಿಕ್ಸ್ ಮಾಡಬೇಡಿ ಕಾಫಿಗೆ. ಹಾಲು ಮಿಕ್ಸ್ ಮಾಡಿದ್ರೆ ಕಾಫಿ ಗುಣ ಹೋಯ್ತು. ಬರೀ ಬಿಸಿ ನೀರಿಗೆ ಸ್ವಲ್ಪ 100% ಕಾಫಿ, ಚಿಕೋರಿ ಕುಡಿದು 100% ಕಾಫಿನ ಹಾಕೊಂಡು ಬೆಳಗ್ಗೆ ಸಾಯಂಕಾಲ, ಆಸ್ತಮಾ ಇರುತ್ತಲ್ಲ ಸರ್, ಆಸ್ಪತ್ರೆಗೆ ಹೋಗಿ ವಾರಕ್ಕೊಂದ್ಸತಿ ಇಂಜೆಕ್ಷನ್ ತಗೊಂಡ್ ಬರ್ತಾರೆ ನೋಡಿ, ಅಂತ ಪೇಷಂಟ್ಗೆ ನೀವು ಬೆಳಗ್ಗೆ ಸಾಯಂಕಾಲ ಬಿಸಿ ನೀರಲ್ಲಿ ಒಂದು 4 ಕಾಳು ಕಾಫಿ ಪೌಡರ್ ಹಾಕಿಬಿಟ್ಟು ಅವರಿಗೆ ಕುಡಿಯೋದಕ್ಕೆ ಕೊಡಿ. ವಿತಿನ್ ವಾರದಿಂದ 15 ದಿವಸದೊಳಗಡೆ ಅವ್ರ ಕಫ ದಮ್ಮು ಕರಗಲಿಲ್ಲ ಅಂದ್ರೆ ಕೇಳಿ. ಕಾಫಿಗೆ ಅಷ್ಟು ಪವರ್ ಇದೆ, ಆರೋಗ್ಯದ ಶಕ್ತಿ ಇದೆ. ಕೊಡ್ಬೇಕು. ಅದೇ ಚಿಕೋರಿನ್ ಮಾಡಿ ಕೊಟ್ರೆ ನಿಮ್ಗೆ